ತಾರೀಕು ಏನು ಮಾಧ್ಯಮ ವರದಿಗಾರಿದ್ದಾರೆ ಅನಿಲ್ ಕುಮಾರ್ ನಾಯ್ಕ ಅವರ ಏನು ಆಟೋ ಕಾಂಪ್ಲೆಕ್ಸ್ ಹಿಂಭಾಗದಲ್ಲಿ ಒಂದು ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಆ ವಿಚಾರನ ಇಟ್ಕೊಂಡು ಇವತ್ತು ಅವ್ರ ಕುಟುಂಬದ ಭದ್ರತೆಗಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಕ್ಕಂಥ ಕೆಲಸ, ಆಮೇಲೆ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಶಾಸಕರಿಗೆ, ಆಮೇಲೆ ಆಯುಕ್ತರಿಗೆ, ಇವರಿಗೆಲ್ಲ ಸಂಸದರಿಗೆ ಇವರಿಗೆಲ್ಲನೂ ಮನವಿ ಸಲ್ಲಿಸೋಂಥ ಕೆಲಸ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಮಾಡ್ತಾಯಿದ್ದೀವಿ. ಅಂದರೆ ಪತ್ರಕರ್ತರಿಗೆ ನಿಜವಾಗ್ಲೂ ಭದ್ರತೆ ಇಲ್ಲ. ಅವರು ಕ್ಷಣಕ್ಕೂ ಸುದ್ದಿನ ಜನಗಳಿಗೆ ತಲುಪಿಸೋಂಥ ನಿಟ್ಟಿನಲ್ಲಿ ವೇಗವಾಗಿ ತಿರುಗಾಡೋಂಥ ಕೆಲಸ ಇವತ್ತು ನಂದು ಜಲ್ದಿ ಸುದ್ದಿ ಮುಟ್ಟಬೇಕು ಅನ್ನೋ ಒಂದು ವಿಚಾರ ಹಿಡ್ಕೊಂಡು ತಿರುಗಾಡ್ತಾ ಇರ್ತಾರೆ. ಅಂಥ ತಿರುಗಾಡೋ ಹೊತ್ತಿನಲ್ಲಿ ಅವ್ರಿಗೆ ಯಾವುದೇ ರೀತಿಯ ಭದ್ರತೆಗಳಿರೋದಿಲ್ಲ. ಇದನ್ನು ಸೂಕ್ತವಾಗಿ ರಾಜ್ಯ ಸರ್ಕಾರದ ಗಮನದಲ್ಲಿಟ್ಕೊಂಡು ಅವರಿಗೆ ಭದ್ರತೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಆಮೇಲೆ ಅವರಿಗೆ ಇವಾಗ ಏನು ಅಪಘಾತದಲ್ಲಿ ಅವರು ಏನು ಜೀವನದ ಬೆಲೆ ತೆತ್ತಿದ್ದಾರೆ, ಅವ್ರ ಕುಟುಂಬದ ಬೆಲೆ ತೆರ್ತಾ ಇದ್ದಾರೆ, ಅವರಿಗೆ ಶೀಘ್ರವಾಗಿ ಸರ್ಕಾರದಿಂದ ಏನು ಪರಿಹಾರ ದೊರಕಬೇಕು ಅದನ್ನು ಕೂಡಲೇ ಕೊಡಬೇಕು. ಆಮೇಲೆ ಅವರಿಗೆ ಆರ್ಥಿಕವಾಗಿ ಭಾರಿ ದುರ್ಬಲರಿದ್ದಾರೆ, ಅಂಥವರಿಗೆ ಜಿಲ್ಲಾಡಳಿತ ಇವತ್ತು ಒಂದು ಸಹಕಾರ ಮಾಡಿದ್ದೇನೆ. ಅವರಿಗೆ ಬೆನ್ನೆಲುಬಾಗಿ ನಿಲ್ಲಂಥ ಕೆಲಸ ಮಾಡಬೇಕು ಅಂತ ಈ ಮೂಲಕ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಭದ್ರತೆಗಳಿರೋದಿಲ್ಲ. ಆಮೇಲೆ ಏನು ಇವಾಗ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಒಂದು ಹಿಂದಿನ ಬಜೆಟ್ನಲ್ಲಿ ಏನು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಏನು ಅನುದಾನನ ತೆಗೆದಿಟ್ಟಿದ್ದಾರೆ, ಈ ಕೂಡಲೇ ಅದನ್ನು ಬಿಡುಗಡೆ ಮಾಡಿದ್ದಾನೆ. ಅವರು ಸಂಬಂಧಪಟ್ಟಂಥ ಏನಿದ್ದಾರೆ ಅವರ ಕುಟುಂಬಕ್ಕೆ ಅನುದಾನವನ್ನು ತಲುಪಿಸ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಹಾಗೂ ಆಮೇಲೆ ಏನಿದ್ದಾರೆ ಇದು ಇಡೀ ಸರ್ಕಾರ ಮಾಡಬೇಕು. ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಲಿ ಅಂತೇಳಿ ಭಾರಿ ಸಮಸ್ಯೆ ಇದೆ ಸರ್. ನಮ್ಮ ಸಣ್ಣ ಮಕ್ಕಳಿದೆ. ಹೀಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೀವಿ, ನಿಮಗೆ ಕೊಡ್ತಾ ಇದ್ದೀವಿ ಸರ್, ಉಸ್ತುವಾರಿ ಸಚಿವರು ಎಲ್ಲರಿಗೂ ಕೊಡ್ತೀವಿ ಸರ್. ನಮ್ಮ ಕಾಪಿ ಇದು ನಿಮಗೆ ನಮಸ್ಕಾರ ಕೊಡ್ತೀವಿ. ಚಿಕ್ಕ ಮಕ್ಕಳಿದ್ದಾರೆ.